ತಮಗೇನಾದ್ರೂ ಟಿಕೆಟ್ ಸಿಗ್ತಕ್ಕಂಥ ಸಾಧ್ಯತೆ ಇದೆಯಾ? ನೋಡಿ, ಎಲ್ಲದಕ್ಕಿಂತ ಮುಖ್ಯ ಪಕ್ಷದ ವರ್ಚಸ್ಸು, ಪಕ್ಷಕ್ಕೆ ಗೌರವ ತರುವಂತ ಶಿಸ್ತಾಗಿ ನಡ್ಕೊಳ್ಳುವಂಥವ್ರು ನಾವು ಆಗ್ಬೇಕಾಗತ್ತೆ. ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರ್ಬೇಕಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ಆ ಭಾಗದಲ್ಲಿ ಮುಖಂಡರು ನಮ್ಮನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಲಿಸದೆ ಹೋದ್ರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರಕ್ ಆಗ್ತಿರ್ಲಿಲ್ಲ. ನಮಗೂ ಕೂಡ ಕೆಲವೊಂದು ಸ್ಥಾನಮಾನಗಳು ಸಿಗ್ತಾ ಇರ್ಲಿಲ್ಲ. ಯಾವುದೇ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸತ್ಯ, ನಿಜ. ಬಹಳ ವರ್ಷಗಳ ಕಾಲ ರಾಜಕೀಯದಲ್ಲಿ ಉಳ್ಕೊಂಡಿದ್ದಾರೆ, ಜನಗಳ ಸೇವೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒಳ್ಳೆಯವ್ರನ್ನೇ ಸಂಪಾದಿಸ್ಕೊಂಡಿರಲ್ಲ, ವಿರೋಧ ಮಾಡೋರ್ನು ಸಂಪಾದಿಸ್ಕೊಂಡಿರ್ತಾರೆ. ಬರೀ ಒಳ್ಳೆಯವ್ರನ್ನೇ ಸಂಪಾದನೆ ಮಾಡಕ್ ಆಗಿರಲ್ಲ, ವಿರೋಧ ಮಾಡೋರು ಕೂಡ ಇರ್ಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡೋರು ಬೇಕು, ಇದಾರೆ, ತಪ್ಪಲ್ಲ. ಆದ್ರೆ ಪಕ್ಷದ ಇತಿಮಿತಿಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ನಾವು ಬಾಯಿ ತೆಗೆಯೋದು, ಮಾತಾಡ್ಕೊಳ್ಳೋದು, ಅಭಿಪ್ರಾಯಗಳನ್ನ ತಿಳಿಸುವಂತ ವೇದಿಕೆ ಆಗ್ಬೇಕು. ಪಕ್ಷ ಒಂದು ವೇದಿಕೆ ಇದೆ, ನಮಗೆ ಅಂತ ದೊಡ್ಡವರು ಇರ್ತಾರೆ, ಪಕ್ಷದಲ್ಲಿ ಹಿರಿಯರು ಇರ್ತಾರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಜನಪರವಾಗಿರುವಂತ ಕಾಳಜಿ ಇದೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅವ್ರಿಗಿರುವಂತ ಅನುಭವಕ್ಕಿಂತ ನಾವೇನು ದೊಡ್ಡವರಲ್ಲ. ಏನೇ ಒಂದು ಪಕ್ಷದ ಇತಿಮಿತಿಯಲ್ಲಿ ಏನೇ ಕಷ್ಟ ಸುಖ ಬಂದ್ರು, ನಮಗ್ ಬಂದ್ರು, ಅವ್ರಿಗೆ ಬಂದ್ರು, ನಾವ್ ಎಲ್ಲಿ ಮಾತಾಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯವರು ಗೌರವ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದ್ರೆ, ಶೋಭೆ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದ್ರೆ ಒಂದು ವೇದಿಕೆ ಇದೆ, ಅದು ಕೊಟ್ಟಿದ್ದಾರೆ. ನಮ್ಮ ನಾಯಕರು ನಮಗೆ ಕೊಟ್ಟಿದ್ದಾರೆ. ನಮ್ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ. ಅದು ಇನ್ನೊಂದು ಜಾಗದಲ್ಲಿ ಹೇಳಿದಾಗ ಇಂಡೈರೆಕ್ಟ್ ಆಗಿ ನಾವು ನಮ್ಮ ಪಕ್ಷ ಇವತ್ತು ಯುದ್ಧಕ್ಕೆ ಸಜ್ಜಾಗಿದೆ. ನಾವು ಶಸ್ತ್ರಗಳನ್ನ ತ್ಯಜಿಸುವಂತದ್ದಲ್ಲ, ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಿ. ಯುದ್ಧ ಮಾಡೇ ಮಾಡ್ತಾರೆ, ಪಕ್ಷ ನಿರ್ಧಾರ ಮಾಡ್ಬಿಟ್ಟಿದೆ. ಎಲೆಕ್ಷನ್ಸ್ ನ ಫೇಸ್ ಮಾಡ್ತಾ ಇದೀವಿ, ಮಾಡೇ ಮಾಡ್ತಾರೆ. ಯಾರನ್ನ ಆಯ್ಕೆ ಮಾಡ್ಬೇಕು ಬಿಡ್ಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು. ಅವ್ರ ಆಶ್ರಯದಲ್ಲಿ ಬೆಳೆದು ಈ ಸ್ಥಾನಮಾನದವರೆಗೂ ಬಂದಿದೆ. ನನ್ನ ಕುಟುಂಬ ಆಗ್ಲಿ, ನನ್ನ ತಂದೆಯವರಾಗ್ಲಿ, ನಾವು ಆ ಗೌರವ ನಮ್ಮ ಪಕ್ಷಕ್ಕೆ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯ, ನಮಗಿಂತ ಮುಖ್ಯ ನಮ್ಮ ಪಕ್ಷನೇ ನಮಗ್ ಮುಖ್ಯ. ನಮ್ಮ ಪಕ್ಷ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಪಕ್ಷಕ್ಕೆ ನಾವು ಎಲ್ಲಾ ರೀತಿಯ ತ್ಯಾಗ ಮಾಡೋದಕ್ಕೂ ಸಿದ್ಧತೆ ಮಾಡ್ಕೊಂತೀವಿ. ಬಿಟ್ರೆ ನಾವ್ ಯಾವತ್ತು ಪಕ್ಷದ ವಿರುದ್ಧವಾಗಿ ಮಾಧ್ಯಮದ ಮುಂದೆ ಮಾತಾಡಲ್ಲ, ಯಾವತ್ತು ಧ್ವನಿ ಎತ್ತಲ್ಲ. ನಮ್ಮ ಕುಟುಂಬ ನಮ್ಮನ್ನ ಗುರ್ತಿಸಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ನಮ್ಗೆ ಅವಕಾಶ ಸಿಕ್ಕಾಗ ನಾವ್ ಏನ್ ಸೇವೆ ಮಾಡಕ್ಕಾಗತ್ತೆ ಗುರ್ತಿಸ್ಕೊಂಡಿದೀವಿ. ಇಲ್ಲ ಅಂತಂದ್ರೆ ನಿರಂತರವಾಗಿ ಗೆಲ್ಲಲಿಕ್ಕೆ ಅವಕಾಶ ಆಗಲ್ಲ. ಯಾರೇ ಆಗ್ಲಿ ಇಷ್ಟು ವಿರೋಧದಲ್ಲಿ ಗೆಲ್ತಾರೆ ಅಂದ್ರೆ ನಿರಂತರವಾಗಿ ಗೆಲ್ತಾರೆ ಅಂತಂದ್ರೆ ಒಂದೇ ಒಂದ್ ಸತಿ ಸೋತಿದ್ದಾರೆ, ಟ್ರಯಾಂಗಲ್ ಫೈಟ್ ಇಲ್ಲ ಅಂತಾರೆ. ಪಕ್ಷದಲ್ಲೇ ಬಹಳ ವಿರೋಧ ಇದ್ದಾಗ ಸೋತಿದೀನಿ ಅಂತ ಹೇಳ್ತಾ ಇದ್ದಾರೆ. ಹಿರಿಯರಿದ್ದಾರೆ. ಸೋಲು ಗೆಲುವು ಒಂದು ಪಕ್ಷದಲ್ಲಿ ಚುನಾವಣೆ ಅಂತ ಒಂದು ಹೋದಾಗ, ಚುನಾವಣೆ ಪ್ರಕ್ರಿಯೆಯಲ್ಲಿ ಸೋಲು ಗೆಲುವು ಯಾರನ್ನೂ ಬಿಟ್ಟಿಲ್ಲ. ಸೋಲು ಗೆಲುವು ಅದೇ ಮಾನದಂಡ ಆಗ್ಬಾರ್ದು. ಪಕ್ಷಕ್ಕೆ ಇವರು ಎಷ್ಟು ಪಕ್ಷದ ಗೌರವ ಉಳಿಸ್ತಾರೆ, ವರ್ಚಸ್ನ ಕಾಪಾಡ್ತಾರೆ, ಪಕ್ಷಕ್ಕೆ ಇವರು ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದಾಗ ನಮಗಿಂತ ಹೆಚ್ಚಾಗಿ ನಮ್ ಸೇವೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಪಕ್ಷದ ನಾಯಕರು ಮುಖಂಡರು ನಿರ್ಧಾರ ಮಾಡ್ತಾರೆ. ನಾವ್ ಎಂದೂ ಕೂಡ ನಮ್ ಪಕ್ಷ ತಲೆ ಬಗ್ಸುವಂತ ಕೆಲಸ ಮಾಡಲ್ಲ, ಮುಜುಗರಕ್ಕೂ ಒಳಗ್ ಮಾಡಲ್ಲ. ನಾವು ನಮ್ಮ ಪಕ್ಷನೇ ನಮಗ್ ಮುಖ್ಯ. ನಿಜ, ಪಕ್ಷದ ವೇದಿಕೆಯನ್ನ ಮತ್ತೆ ಪಕ್ಷದ ಶಿಸ್ತು ಏನಿದೆ, ನಾವು ಪಕ್ಷದ ಶಿಸ್ತನ್ನ ಏನ್ ಪಾಲನೆ ಮಾಡ್ಬೇಕಾಗಿದೆ ಅದನ್ನ ಬಿಟ್ಟು ನಡೆದಿರುವಂತದ್ದು ನಮ್ ಜಿಲ್ಲೆಯಲ್ಲಿ ಆಗಿದೆ. ಆಗ್ಬಾರ್ದಾಗಿತ್ತು ಅಂತ ಅಹಿತಕರ ಘಟನೆಗಳೇನು ಆಗ್ಬಾರ್ದಾಗಿತ್ತು, ಆಗಿದೆ ಕೂಡ. ಪಕ್ಷದಲ್ಲಿ ನಾಯಕರಿದ್ದಾರೆ, ಸರಿಯಾದ ಸಮಯಕ್ಕೆ ಅವ್ರು ನಿರ್ಧಾರ ತಗೋತಾರೆ. ಯಾವ ರೀತಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಏನ್ ನಾವು ಸೇವೆ ಮಾಡ್ಬೇಕು, ಯಾವ ರೀತಿ ಗುರ್ತಿಸ್ಕೋಬೇಕು, ಪಕ್ಷ ಬೆಳೀಲಿಕ್ಕೆ ಕಾರಣ ಆಗ್ಬೇಕು. ಯಾರೇ ಒಬ್ಬರಿಗೆ ಅವಕಾಶ ಕೊಟ್ಟಾಗ, ಇವತ್ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಅದು ಪಕ್ಷದ ಬೆಳವಣಿಗೆಗೆ ನಾವು 100% ಕೂಡ ಆ ಅಧಿಕಾರನ ಉಪಯೋಗ ಮಾಡ್ಕೊಂಡಾಗ ಮಾತ್ರ ಪಕ್ಷ ಯಾವತ್ತಾದ್ರೂ ಒಂದಿನ ಗುರ್ತಿಸುತ್ತೆ ಅಂತ ನಾನು ಹೇಳ್ತೀನಿ. ಆದ್ರೆ ನಮಗ್ ಕೋಪ ಇದೆ, ಅಸೂಯೆ ಇದೆ, ದ್ವೇಷ ಇದೆ, ಒಬ್ಬರನ್ನ ಮುಗಿಸ್ತೀವಿ ಅನ್ಕೊಂಡ್ರೆ ನಾವ್ಯಾರು? ನಾವು ದೇವ್ರಿಗಿಂತ ಯಾರು ದೊಡ್ಡವರಲ್ಲ. ಅದಾದ್ಮೇಲೆ ಜನಪ್ರತಿನಿಧಿಗಳು ಯಾವತ್ತೂ ಭಯ ಪಡ್ಬೇಕಾಗಿರೋದು ಜನಗಳನ್ನ ನೋಡಿ. ಯಾಕಂದ್ರೆ ಜನಗಳ ಆಶೀರ್ವಾದದಿಂದ ನಾವು ಆಯ್ಕೆ ಆಗಿ ಬರ್ತೀವಿ. ಜನರ ಆಶೀರ್ವಾದ ಇಲ್ಲ ಅಂದ್ರೆ ಒಂದ್ ಓಟ್ ಕಡಿಮೆ ಆದ್ರೂ ಸೋತೋಗ್ತೀವಿ ನಾವು. ಜನಗಳ ಆಶೀರ್ವಾದ ಇಲ್ಲ ಅಂದ್ರೆ ಯಾರೂ ಜನಪ್ರತಿನಿಧಿ ಆಚೆ ಬರಕ್ ಆಗಲ್ಲ, ಚುನಾವಣೆನ ಫೇಸ್ ಮಾಡಕ್ ಆಗಲ್ಲ, ಗೆಲ್ಲಕ್ಕಾಗಲ್ಲ. ನಮ್ಗೆ ಜನಗಳೇ ನಮಗ್ ದೇವ್ರ ತರ. ಅವ್ರ ಆಶೀರ್ವಾದದಿಂದ ನಾವ್ ಆಚೆ ಬರ್ತೀವಿ, ನಮ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಾದರಿಯಾಗಿ ನಿಂತಿದೆ, ಇಡೀ ಭಾರತ ದೇಶ ನೋಡ್ತಾ ಇದೆ. ಅದರಿಂದ ನಾವು ಪಕ್ಷನ ಯಾವತ್ತು ಮುಜುಗರಕ್ಕೀಡು ಮಾಡಬಾರ್ದು. ನಮ್ ನಾಯಕರು ದೊಡ್ಡವರಿದ್ದಾರೆ, ಏನಾದ್ರೂ ಇರ್ಲಿ. ನೋಡಿ, ತಂದೆಯವರು 5 ವರ್ಷದ ಹಿಂದೆನೂ ಕೂಡ ಹೇಳ್ತಾ ಇದ್ರು, ಪಕ್ಷದಲ್ಲಿ ಈ ತರ ಒಳಸಂಚು ಮಾಡ್ತಾ ಇದ್ದಾರೆ, ಪಕ್ಷದ ಗೌರವನ ಕಳೀತಾ ಇದ್ದಾರೆ, ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಟ್ಟಿಗೆ ತಗೊಂಡೋಗುವಂತ ಪ್ರಯತ್ನ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು.
ಆದ್ರೆ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡದೆ ಹೋಗಿದ್ರು ಪರವಾಗಿಲ್ಲ. ಆದ್ರೆ ಪಕ್ಷನ ಯಾರೋ ಒಂದು ವಿಚಾರ ತಗೊಂಡು ಪಕ್ಷನ ಮುಜುಗರಕ್ಕೆ ಈಡ್ ಮಾಡುವಂತದ್ದು ಇವತ್ತು ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದೀವಿ. ಯಾವ ರೀತಿ ನಡ್ಕೋಬೇಕು? ನಿಷ್ಠಾವಂತ ಕಾರ್ಯಕರ್ತರಾದ್ರೆ ಯಾವ ರೀತಿ ನಡ್ಕೋಬೇಕು? ಪಕ್ಷದ ವರ್ಚಸ್ಸಿಗೆ ಅಗೌರವ ತರುವಂತದ್ ಮಾಡ್ಬೇಕಾ? ಕಾರ್ಯಕರ್ತರು ನಿಷ್ಠಾವಂತರು ಇರ್ತಾರೆ, ಯಾವ ರೀತಿ ನಡ್ಕೊಂತಾರೆ? ಅವ್ರಿಗೆ ಬೇಜಾರಾಗ್ಲಿ, ಕೋಪ ಬರ್ಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡ್ತಾರೆ? ನಮ್ಗೆ ಯಾವ ರೀತಿ ಇರ್ಬೇಕು? ಅದೇ ಜನಗಳು ನಮ್ಮನ್ನ ಆಶೀರ್ವಾದ ಮಾಡಿ ಗೆಲ್ಸಿರ್ತಾರೆ, ನಮ್ಗೆ ಯಾವ್ದು ವೇದಿಕೆ ಆಗ್ಬೇಕಾಗತ್ತೆ? ಪಕ್ಷದ ವರ್ಚಸ್ಸು ಮುಖ್ಯ ಅಂತ ಹೇಳಿದ್ರು. ಪಕ್ಷದ ವರ್ಚಸ್ಸೇ ಮುಖ್ಯ. ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಮುನಿಯಪ್ಪ ಅವ್ರ ಕುಟುಂಬ ಅವರು ಸಂಪೂರ್ಣ ಸಹಕಾರ. ನಾವ್ ಇವತ್ತು ಹೇಳ್ತಾ ಇದೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ನನ್ನ ತಂದೆಯವರ ಆದಿಯಾಗಿ ನಮ್ ಕುಟುಂಬ ಬದ್ಧವಾಗಿರ್ತೀವಿ. ನಮ್ಗೆ ಅವಕಾಶಗಳು ಕೊಟ್ಟಿದ್ದಾರೆ, ನಂಬಿದ್ದಾರೆ. ಎಷ್ಟೋ ಜನ ಅವಕಾಶ ವಂಚಿತರಾಗಿದ್ದಾರೆ. ನಮ್ಮಂತವ್ರಿಗೆ ಅವಕಾಶ ಕೊಟ್ಟು ಒಂದು ಸ್ಥಾನಮಾನ ಕೊಟ್ಟಾಗ ನಾವ್ ಯಾವತ್ತು ಪಕ್ಷನ ಅಗೌರವಾಗಿ ನೋಡುವಂತ ಪರಿಸ್ಥಿತಿಯಲ್ಲಿ ನಮ್ ಕುಟುಂಬ ಆಗ್ಲಿ ನಾವಾಗ್ಲಿ ನಿಲ್ಸಲ್ಲ. ನಮಗ್ ಅವಮಾನ ಮಾಡ್ತಾರ, ಸಹಿಸ್ಕೋತೀವಿ. ನಮ್ ಪಕ್ಷಕ್ಕೆ ಅವಮಾನ ಆದ್ರೆ ನಾವು ಸಹಿಸ್ಕೊಳ್ಳುವಂತವ್ರಲ್ಲ. ನಮ್ ಕಾರ್ಯಕರ್ತರು ನಮ್ಗೆ ಅದೇ ರೀತಿ ನಡ್ಕೊಂಡಿದ್ದಾರೆ, ನಮ್ ಜೊತೆ ವಿಶ್ವಾಸದಲ್ಲಿ ನಡೆದಿದ್ದಾರೆ. ನಮ್ಗೆ ಅವಮಾನ ಆದ್ರೂ ಅಲ್ಲಿ ಕಡ್ಕೊಂಡಿರ್ತೀವಿ. ಪಕ್ಷಕ್ಕೆ ಅವಮಾನ ಆದ್ರೆ ಅದನ್ನ ಸಹಿಸ್ಕೊಳ್ಳಲ್ಲ. ಅದನ್ನ ಯಾವ ವೇದಿಕೆಯಲ್ಲಿ ಮಾತಾಡ್ಬೇಕು? ಅಥವಾ ನಮ್ ನಾಯಕರು ಬಹಳ ವಿಚಾರವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅರ್ಥ ಮಾಡ್ಕೊಂತಾರೆ. ಸಂದರ್ಭ ಬಂದಾಗ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ನೋಡಿ, ಜನಗಳೇನು ಮುಗ್ದ್ರಲ್ಲ, ರಾಜಕಾರಣಿಗಳೇನು ಅಂತ ನಮ್ಗಿಂತ ಚೆನ್ನಾಗಿ ಅವರೇ ಅರ್ಥ ಮಾಡ್ಕೊಂಡಿರೋದು. ರಾಜಕಾರಣಿಗಳ ನಡೆ, ನುಡಿ, ರೀತಿ, ನೀತಿ, ಸಂಸ್ಕಾರ ಹೇಗಿದೆ ಅಂತ ನಮ್ಗಿಂತ ಚೆನ್ನಾಗಿ ಜಡ್ಜ್ ಮಾಡೋವಂಥವ್ರು ಯಾರಾದ್ರೂ ಇದ್ರೆ ಜನಗಳು ಮಾತ್ರ ಆಗಿರ್ತಾರೆ. ಎಲ್ಲಾರ್ಗು ದೇವರ ಆಶೀರ್ವಾದ ಆದ್ರೂ ಇದ್ರು ಪಾರಾಗ್ಬಿಡ್ತೀವಿ. ಜನಗಳ ಆಶೀರ್ವಾದ ಇಲ್ಲ ಅಂದ್ರೆ ಪಾರಾಗಕ್ಕೆ ಆಗಲ್ಲ. ನೋಡ್ತಾ ಇರ್ತಾರ್ರಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೋತಾರೆ. ನಮಗಿಂತ ಬಹಳ ಚೆನ್ನಾಗಿ ಜನಗಳ ನಾಡಿ ಮಿಡಿತನ ನಾವ್ ಅರ್ಥ ಮಾಡ್ಕೊಬೇಕಾಗತ್ತೆ. ಇವತ್ತು ಅಧಿಕಾರ ಇರುತ್ತೆ, ನಾಳೆ ಇರಲ್ಲ. ಜನ ದಾರಿಯಲ್ಲಿ ಹೋಗೋವಾಗ ನಮ್ಮನ್ನ ಇವ್ರು ಈ ತರ ಇದ್ರು ಅನ್ನೋವಂಥದ್ದನ್ನ ಮಾತಾಡ್ತಾ ಇರ್ತಾರಲ್ಲ, ಅದು ತುಂಬಾ ಮುಖ್ಯ. ಪಕ್ಷದ ಗೌರವದ ಮುಂದೆ ನಮ್ದೇನು ಅಲ್ಲ. ಪಕ್ಷ ಇದ್ರೆ ನಾವು ನೀವು ಎಲ್ಲ, ಪಕ್ಷನೇ ಇಲ್ಲ ಅಂದ್ರೆ ನಾವು ನೀವು ಎಲ್ಲೂ ಯಾರ ಬಗ್ಗೆನೂ ನಾವ್ ಏನು ಹೇಳಿಕೆ ಕೊಡಲ್ಲ. ಮುನಿಯಪ್ಪ ಅವರಿಂದ ತುಂಬಾ ಕಿರುಕುಳಕ್ಕೆ ಒಳಪಟ್ಟಿದಾರಂತ ಅವರೆಲ್ಲ. ನೋಡಿ, ಏನೇ ಕಿರುಕುಳ ಆಗಿದ್ರು, ಭಿನ್ನಾಭಿಪ್ರಾಯಗಳಾಗಿದ್ರು, ತೊಂದರೆ ಆಗಿದ್ರು ಕೂಡ ನಮಗೂ ಅವ್ರಿಗೂ ಇಬ್ಬರಿಗೂ ಕೂಡ ದೊಡ್ಡವರಿದ್ದಾರೆ, ಮಾರ್ಗದರ್ಶನ ಕೊಡೋರಿದ್ದಾರೆ, ಬುದ್ಧಿ ಹೇಳೋರಿದ್ದಾರೆ, ತಿದ್ದುಕೊಳ್ಳೋರಿದ್ದಾರೆ. ಅವಕಾಶ ಕೊಟ್ಟಿರೋರಿಗೆ ಧೈರ್ಯ ಇರುತ್ತೆ, ಬುದ್ಧಿ ಹೇಳೋದಿಕ್ಕೆ, ತಿಳುವಳಿಕೆ ಹೇಳೋದಕ್ಕೆ ಧೈರ್ಯ ಇರುತ್ತೆ. ಅದನ್ನ ಎಲ್ಲಿ ಮಾತಾಡ್ಬೇಕು ಅಲ್ಲೇ. ಕಿರುಕುಳ ಕೊಟ್ಟಿದ್ರೆ ಹೇಳ್ಬೋದಾಗಿತ್ತು. ಪ್ರತಿ ವಾರಾನು ಕೂಡ ಸುರ್ಜೇವಾಲಾ ಅವ್ರು ACC ಜನರಲ್ ಸೆಕ್ರೆಟರಿ ಅವ್ರು ಬರ್ತಾ ಇದ್ರು, ಅವಕಾಶ ಇತ್ತು. ಪ್ರತಿ MLA ಮಾತಾಡಕ್ ಅವಕಾಶ ಇತ್ತು, ಅವ್ರ ಜಿಲ್ಲೆ ವಿಚಾರವಾಗಿ ಮಾತಾಡಕ್ ಅವಕಾಶ ಇತ್ತು, MLA ಸ್ವಂತ ಅಭಿಪ್ರಾಯನ ಹೇಳ್ಕೊಳಕ್ ಅವಕಾಶ ಇತ್ತು. ಎಲ್ಲೋಗಿದ್ರ ಅವಾಗೆಲ್ಲ? ಕಿರುಕುಳ ಕೊಡೋದಕ್ಕೆ ಜನ ನೋಡ್ತಾ ಇರ್ತಾರೆ, ಪಕ್ಷದ ಹಿರಿಯರು ಕೂಡ ನೋಡ್ತಾ ಇರ್ತಾರೆ. ಒಂದಿನದ ಕತೆ ಅಲ್ಲ. ನಾವು ಒಂದಿನ ನಿಮ್ ಮುಂದೆ ಬಂದು ಏನ್ ಬೇಕೋ ಮಾತಾಡ್ತೀವಿ, ನಾಳೆ ನಾವು ನಿಮಗೂ ಮುಖ ತೋರಿಸ್ಬೇಕು. ಹೇಗ್ ತೋರ್ಸೋದ್ ಮುಖಾನ? ನಮ್ ನಡೆ, ನುಡಿ, ರೀತಿ, ನೀತಿ ಸರಿ ಇಲ್ಲ ಅಂದ್ರೆ ಹೇಗ್ ಬಂದ್ ನಾವು ನಿಮ್ಗೂ ಮುಖ ತೋರ್ಸಕ್ಕಾಗತ್ತೆ? ಆಗಲ್ಲ ರೀ, ಆಗಲ್ಲ. ಸ್ವಲ್ಪ ಅವಾಗ ನೀವೇ ಮಾಧ್ಯಮನೇ ಅವತ್ತು ಎಷ್ಟೋ ಸತಿ ಪದೇ ಪದೇ ಹೇಳ್ತಾ ಇದ್ರಿ, ಮಾಧ್ಯಮ ತಗೊಂಡ್ ಬಂದ್ ಮುಂದೆ ಹೇಳ್ತಾ ಇತ್ತು, ಹಿಂಗೆ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಅಂತ ಅಂದ್ಬಿಟ್ಟು. ನೀವೇ ಸಾಕ್ಷಿ ಆಗಿದ್ದೀರ. ನೀವೇ ಇರ್ಲಿ, ಕುಟುಂಬದಲ್ಲಿ ತುಂಬಾ ಕೋಪ ಇರುತ್ತೆ ಅಣ್ಣ ತಮ್ಮಂದರಿಗೆ, ಆದ್ರೆ ಆ ವ್ಯಾಜ್ಯನ ನಿಲ್ಸೋ ಅಂತ ಶಕ್ತಿ ಕೂಡ ಇರುತ್ತೆ. ಅದೇ ತರ ಪಕ್ಷದಲ್ಲಿ 100 ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಿರುತ್ತೆ. ಅದನ್ನ ತಿಳಿವೆ ಹೇಳೋವಂಥದ್ದು, ತಿದ್ದಿ ಒಂದೇ ದಾರಿಯಲ್ಲಿ ನಡೆಸೋ ಅಂತದ್ದು ನಮ್ಮ ನಾಯಕರಲ್ಲಿ ಆ ಗುಣಲಕ್ಷಣಗಳಿದಾವೆ. ನಾವು ನಂಬಿದೀವಿ. ನಮ್ಗೆ ಎಲ್ಲದಕ್ಕಿಂತ ನನಗೆ, ನನ್ನ ತಂದೆಯವ್ರಿಗೆ ನಮ್ಮ ಪಕ್ಷನೇ ಮುಖ್ಯ, ನಮ್ಮ ಪಕ್ಷದ ವರ್ಚಸ್ ಮುಖ್ಯ. ಪಕ್ಷಕ್ಕೆ ಗೌರವ ಉಳಿದ್ರೆ ನಮ್ ಗೌರವ ಉಳಿಯುತ್ತೆ. ಕಾರ್ಯಕರ್ತರಿಗೆ ಗೌರವ ಉಳಿಸ್ಬೇಕು. ನಾವು ತಲೆ ಬಗ್ಸ್ಬೇಕಾಗತ್ತೆ ಪಕ್ಷದ ಹಿರಿಯ ಮುಖಂಡರಿಗೆ, ಮತ್ತೆ ನಮ್ಮನ್ನ ಇಷ್ಟು ವರ್ಷ ಬೆಳೆಸಿ ಬೆಂಬಲಿಸಿರುವಂತ ಕಾರ್ಯಕರ್ತರ ಗೌರವ ಕಾಪಾಡಬೇಕು. ಎಲ್ಲೋ ಒಂದತ್ರ ನಾವು ಅಸಹಾಯಕತೆಯಿಂದ ಮಾತಾಡಿದ್ರೆ ಅದು ಅಗೌರವ ತೋರಿಸುತ್ತೆ. ನಾವು ಆ ಕೆಲಸ ಮಾಡಲ್ಲ, ತಲೆ ಬಗ್ಸ್ತೀವಿ. ತಪ್ಪು ಮಾಡಿದೀವಿ ಅಂದ್ರೆ ತಿದ್ಕೋತೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.